1975ರಲ್ಲಿ ನಾಗಕನ್ಯೆ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ನೀವು ಮೊದಲ ಬಾರಿಗೆ ಡೈರೆಕ್ಟರ್ ಟೋಪಿ ಹಾಕಿದ್ದ ದಿನಾನ ದಯವಿಟ್ಟು ನೆನಪು ಮಾಡ್ಕೊಳ್ಳಿ ಸರ್. ಹೆಂಗಿತ್ತು ಆ್ಯಕ್ಷನ್ ಕಟ್ ಹೇಳಿದ್ದು ಅವತ್ತು ಅಂತ? ಇಲ್ಲ, ಆ್ಯಕ್ಚುಲಿ ಅದಕ್ಕೆ ಮೊದಲು ನಮ್ಮ ತಂದೆಯವರು ಒಂದೇ ಕುಲ ಒಂದೇ ದೈವ ಅಂತ ಒಂದು ಫಿಲಮ್ ತೆಗೆದಿದ್ರು. ಅದರಲ್ಲಿ ಕಲ್ಪನಾ ಹೀರೋಯಿನ್. ನನಗೆ ಕಲ್ಪನೆನಿಗೆ ಭಾಳ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು. ಕಲ್ಪನಾ ನಮ್ಮ ಪಿಕ್ಚರ್ ಲ್ಯಾಕ್ ಮಾಡ್ಬೇಕಾದ್ರೆ ನಮ್ಮ ತಂದೆ ಹತ್ರ ಕಂಡೀಷನ್ ಏನಂದರೆ, ಬಾಬು ಬರಬೇಕು, ಬಾಬು ನನ್ನ ಕರ್ಕೊಂಡು ಹೋಗ್ಬೇಕು, ಶೂಟಿಂಗ್ ಆದಮೇಲೆ ಮೈಸೂರಲ್ಲಿ ಬಾಬುನೇ ಬಿಡಬೇಕು. ಈ ಕಂಡೀಷನ್ ಇದ್ದರೆ ನಾನು ಮಾಡ್ತೀನಿ ಪಿಕ್ಚರು. ಕೊನೆಗೆ ನಾನು ಪ್ರೊಡಕ್ಷನ್ನು ನೋಡ್ಕೋತಿದ್ದೆ, ತುಂಬ ಕ್ಲೋಸ್ ಆಗಿದ್ದೆ. ಸರಿ, ಒಂದು ದಿವಸ ಒಂದು ಹಾಡು ತೆಗಿಬೇಕಾಗಿತ್ತು. ನಮ್ಮ ತಂದೆಗೆ ಹುಷಾರಿರಲ್ಲ, ತುಂಬ ಜ್ವರ ಬಂದುಬಿಟ್ಟಿತ್ತು. ಕೊನೆಗೆ ಏನು ಮಾಡೋದು, ಶೂಟಿಂಗ್ ಕ್ಯಾನ್ಸಲ್ ಮಾಡೋದು. ಆಗ ಕಲ್ಪನಾ ನಮ್ಮ ತಂದೆಗೆ ಹೇಳ್ಬಿಟ್ಟು, ಬೇಡ ಬಾಬುಗೆ ಕೊಡಿ, ಬಾಬು ತೆಗಿತಾರೆ, ನಾನು ತೆಗಿಸ್ತೀನಿ ಬಾಬು ಅವ್ರ ಕೈನಲ್ಲಿ ಅಂತೇಳಿ ಫಸ್ಟು ನಾನು ಕಲ್ಪನಾನ ಡೈರೆಕ್ಟ್ ಮಾಡಿ ಒಂದು ಸಾಂಗ್ ತೆಗೆದಿದ್ದೆ. ಅದು ಹುಣಸೂರು ಕೃಷ್ಣಮೂರ್ತಿ ಅವ್ರದ್ದು ಒಂದು ಸಾಂಗ್. ಆ ಸಾಂಗ್ ನೋಡಿ ನಮ್ಮ ತಂದೆಯವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಆದಮೇಲಿಂದ ನಾನು, ನಮ್ಮ ತಂದೆಯವರು ಈ 2-3 ಯೂನಿಟ್ ಇತ್ತು, 3 ಪಿಕ್ಚರ್ ಮಾಡೋರು. ಒಂದು ನನ್ನ ತಮ್ಮ ಮಾಡೋನು, ಒಂದು ನಮ್ಮ ಅಣ್ಣ ನಾಗರಾಜ್ ಸಿಂಗ್ ಮಾಡೋರು, ಒಂದು ನಾನು ಮಾಡುವೆ. ಆವಾಗ ನಮ್ಮ ತಂದೆಯವರು ನಾಗಕನ್ಯಾ ನೀನು ಮಾಡು ಅಂತ ನನಗೆ ಕೊಟ್ಟಿದ್ದು. ನಾನು ಹುಣಸೂರು ಅವ್ರ ಜೊತೆಲಿ ಹೋಗಿ, ಯಾಕಂದ್ರೆ ಹಿಂದೆ 1946 ಅದು ಒಂದು ಸರಿ ಆಗಿತ್ತು. ಸೊ ಇವತ್ತಿಗೆ ಮಾಡ್ರನ್ ಆಗಬೇಕಾಗಿತ್ತು. ಸೊ ವಿಷ್ಣುವರ್ಧನ್ ಅದರಲ್ಲಿ ನನ್ನ ಒಂದು ಸ್ನೇಹಕ್ಕೋಸ್ಕರ ವಿಷ್ಣು ಒಪ್ಕೊಂಡು ಒಂದು ರಾಜ್ಕುಮಾರ್ನ ಪಾಠ, ಭವಾನಿ ಆಗ ತುಂಬ ಟಾಪ್ ಆ್ಯಕ್ಟರ್ಸು, ಆಮೇಲೆ ರಾಜಶ್ರೀ, ಆಮೇಲೆ ತೂಗುದೀಪ ಶ್ರೀನಿವಾಸ್ ಅವ್ರಿಗೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅದು. ಅವತ್ತವರೆಗೂ ಬರೀ MP ಶಂಕರ್, ವಜ್ರಮುನಿಯವರೇ ಮಾಡೋರು ಆ ಕ್ಯಾರೆಕ್ಟರ್ಗಳನ್ನ. ಅದನ್ನು ನಾನು ತೂಗುದೀಪ ಶ್ರೀನಿವಾಸ್ ಅವ್ರು ಮಾಡಿದ್ದೆ. ತುಂಬ ಚೆನ್ನಾಗಿ ಹೋಯಿತು ಅದು ಪಿಕ್ಚರ್. ನನಗೂ ಚಾಲೆಂಜಿಂಗ್ ಆಗಿತ್ತು, ಯಾಕೆಂದರೆ ಅದರಲ್ಲಿ ಹಾವಿನ ಕೆಲಸ ಎಲ್ಲ ತುಂಬ ಇತ್ತು ಅಂತ ಗೊತ್ತಿತ್ತು ನನಗೆ. ಬಟ್ ಅದನ್ನೆಲ್ಲ ಹೇಗೆ ಇವತ್ತಿನ ಥರ ಗ್ರಾಫಿಕ್ ಇಲ್ಲ, ಏನಿಲ್ಲ, ಎಲ್ಲ ಒರಿಜಿನಲ್ ಹಾವುಗಳು ಇಟ್ಕೊಂಡೇ ಮಾಡಿದ್ದು. ಹೆಂಗೆ ಸರ್ ಮಾಡಿದ್ವಿ? ಅಲ್ಲ, ಅದೆಲ್ಲ ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ವಲ್ಲ. ಹೌದು, ಕಾಯಬೇಕು, ಅದು ಹೆಡೆ ಬಿಚ್ಚೋವರೆಗೂ ಕಾಯಬೇಕು, ಅದು ಹೋಗೋವ್ರಿಗೆ ಕಾಯಬೇಕು, ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡಿ ತೆಗೆದಿದ್ದೆ. ಅದನ್ನೇ ಎಲ್ಲರೂ ಭಾಳ ಇಷ್ಟಪಟ್ಟರು. ನನಗೆ ಅಲ್ಲಿಂದನೇ ಒಂದು ಎನಿಮಲ್ ಫಿಲಮ್ಸ್ ಮಾಡೋದು ಒಂದು ಇದಿತ್ತು. ಆಮೇಲಿಂದ ನಮ್ಮ ತಂದೆಗೆ ನಾನು ಹೇಳಿದೆ, ಇಲ್ಲ ನನ್ನ ಟೆಕ್ನಿಕ್ಕು, ನನ್ನ ಥಿಂಕಿಂಗೇ ಬೇರೆ, ನಾನು ಬೇರೆ ಮಾಡ್ಕೋತೀನಿ ಅಂತ ಹೇಳಿ ನಾನು ನಾಗರಹೊಳೆ ಮಾಡಿದೆ. ಎಸ್, ಸೂಪರ್ ಸರ್. ತೂಗುದೀಪ ಶ್ರೀನಿವಾಸ್ ಸರ್ ಬಗ್ಗೆ ಹೇಳಿದ್ರಿ, ಹೇಗಿರ್ತಿದ್ರು ಸರ್ ಅವರು ಸೆಟ್? ತುಂಬ ಸ್ನೇಹಿತರು ನನಗೆ, ತುಂಬ. ನಾನೇ ಶೂಟಿಂಗ್ ಮುಗಿದ್ಮೇಲೆ ಅವ್ರ ಮನೆಗೆ ಹೋಗಿ ಡ್ರಾಪ್ ಮಾಡಿ ಬರ್ತಿದ್ದೆ ನಾನು. ಆಮೇಲೆ ಶೂಟಿಂಗಿಗೆ ಮತ್ತೆ ಬೆಳಿಗ್ಗೆ ಪಿಕಪ್ ಮಾಡುವೆ. ಅಷ್ಟೇ ಬರುವಾಗ ಎಲ್ಲರೂ ಅಲ್ಲಿ ಶ್ರೀ ಹೋಟ್ಲ್ ಹತ್ರ ಹನುಮಂತು ಹೋಟ್ಲ್ ಬಿರಿಯಾನಿ, ಯಾಕೆಂದರೆ ಈ ಹನುಮಂತು ಹೋಟ್ಲ್ ಬಿರಿಯಾನಿ ಅಂದರೆ ಅಂಬರೀಷು. ಯಾಕೆಂದರೆ ಅಂಬರೀಷು ದಿನ ಬೆಳಿಗ್ಗೆ ಬಾಬು ಹೇಳೋ, ಯಾಕೆ ಇನ್ನೂ 5:30 ಕಣೋ ಅಂತ, ಗೆದ್ದ ಬಾ ಹನುಮಂತಿಗೆ ಹೋಗ್ಬಿಡ್ಲು, ಬಿರಿಯಾನಿ ತಿನ್ಕೊಂಡು ಬಂದ್ಬೇಡ ಅಂತ ಮೋಟ್ರ್ ಸೈಕಲಲ್ಲಿ ಹೋಗಿ ಬಿರಿಯಾನಿ ತಿನ್ಕೊಂಡು ಮತ್ತೆ ವಾಪಸ್ ಬಂದು ಮತ್ತೆ ಮಲಿಕೊಳ್ಳೋದು. ಸೊ ನನಗೆ ಅವಾಲಿಂದ ಗೊತ್ತಿತ್ತು ಅದು ಹನುಮಂತು ಹೋಟ್ಲು ಭಾಳ ಫೇಮಸ್ ಮೈಸೂರಲ್ಲಿ ಅಂತ. ಸೊ ಅಲ್ಲಿಂದ ನಾನು ತೂಗುದೀಪ ಶ್ರೀನಿವಾಸ್ ಅವರು ಅಲ್ಲಿ ಇದು ಮಾಡಿಕೊಂಡು ಶೂಟಿಂಗ್ ಹೋಗಿ ಬರ್ತಾಯಿದ್ವಿ. ಹೀಗೆ ಒಂದು ಆಲ್ ಸ್ವೀಟ್ ಮೆಮರೀಸ್. ಓಕೆ, ಆವಾಗ ಅವ್ರ ಮನೆಗೆಲ್ಲ ಹೋದಾಗ ಮಕ್ಕಳೆಲ್ಲ ಇವರೆಲ್ಲ ಇರ್ತಿರ್ಲಿಲ್ಲ ಸರ್? ದರ್ಶನ್ ಅವರ ಭಾಳ ಚಿಕ್ಕವ್ರು ಯಾರು ಎಲ್ಲ ಗೊತ್ತಿಲ್ಲ ನನಗೆ. ದರ್ಶನ್ ನಾನು ನೋಡಿದ್ದು ನನ್ನ ಪಿಕ್ಚರು ಪಿತಾಮಹ ಅಂತ ಒಂದು ಪಿಕ್ಚರ್ ನಾನು ಪ್ರೊಡ್ಯೂಸ್ ಮಾಡಿದ್ದೆ, KSL ಸ್ವಾಮಿಯವರು ಡೈರೆಕ್ಟ್. ಯಾಕೆಂದ್ರೆ ನಾನು ಕೆಲವು ಪಿಕ್ಚರ್ ನಾನು ತುಂಬ ಬಿಸಿ ಇದ್ದಾಗ ಭಾರ್ಗವ, KSR ದಾಸು, ಆಮೇಲೆ ಇನ್ನೊಬ್ಬರು ಭಾಳ ಫೇಮಸ್ ಡೈರೆಕ್ಟ್ರು, ಅವ್ರ ಜೊತೆಲೆಲ್ಲ ಪಿಕ್ಚರ್ಗಳು ಮಾಡಿಸ್ತಾ ಇದ್ದೆ, ಪ್ರೊಡಕ್ಷನ್ ನಾನೇ ಮಾಡಿ. ಆವಾಗ ಪಿತಾಮಹದಲ್ಲಿ ನಾನು ನಮ್ಮ ಆದಿತ್ಯ ನಾನು ಕರ್ಕೊಂಬಂದಾಗ ಅವರು ದರ್ಶನ್ ಕರ್ಕೊಂಬರೋರು. ದರ್ಶನ್ ಆದಿತ್ಯ ಅಲ್ಲಿಂದ ಫ್ರೆಂಡ್ಸ್ ಅವರು. ಸೊ ಹಾಗೆ ಅಲ್ಲಿಂದ ನೋಡಿದ್ದೀನಿ ನಾನು.